ಮೇಲ್ನವ್ರು ಅಂದಾಗ ಸರ್ ಕಾಂಗ್ರೆಸ್ಸಲ್ಲಿ ಕಡೆ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ಬಿಜೆಪಿಲೂ ಅಂಥದ್ದೊಂದು ವಾರ್ನಿಂಗ್ ಬೇಕಲ್ಲ ಸರ್, ಖಡಕ್ ವಾರ್ನಿಂಗ್. ಬಿಜೆಪಿಯಲ್ಲಿ ಅದು ಬಿಜೆಪಿದ ಒಂದು ಪದ್ಧತಿ ಐತಿ, ಯಾವ ರೀತಿ ಕೆಲಸ ಮಾಡೋದು, ಯಾವ ರೀತಿ ಮಾತಾಡೋದು ಅಂತೇಳಿ. ಆ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅದನ್ನ ಸೂಕ್ತ ಸಮಯದಲ್ಲಿ ಅದಕ್ಕೆ ಇಂಟರ್ವ್ಯೂನ್ ಆಗಿ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಮಾದರಿ ರಾಜಕಾರಣಕ್ಕೆ ನೀವು ಒಂದು ಹೊಸ ಮುನ್ನುಡಿಯನ್ನು ಕೊಟ್ರಿ ಅಂತ ಹೇಳ್ಬೋದು. ಏನೋ ತಪ್ಪಾಗಿ ಬಾಯಿಂದ ಬಂದ ಶಬ್ದಕ್ಕೆ ಕ್ಷಮಾಪಣಾ ಪತ್ರವನ್ನು ಬರೆದ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ, ನಾವು ರಾಜಕಾರಣದಲ್ಲಿ ನಾವು ಅದೇ ಅಂತಂದ್ರೆ ಒಬ್ಬ ಮನುಷ್ಯ ಯಾರು ಇರ್ತಾರಲ್ಲ ಅವರು ಪ್ಲಸ್ಸು ಇರ್ತಾವೆ, ಮೈನಸ್ಸು ಇರ್ತಾವೆ. ಅಥವಾ ಅವರು ಮಾಡಿದಂಥ ಎಲ್ಲ ಕೆಲಸಗಳ ಬಗ್ಗೆ ನಮಗೆ ಒಪ್ಪಿಗೆ ಇರ್ಬೇಕಂತಿಲ್ಲ, ಎಲ್ಲ ಕೆಲಸಗಳ ಬಗ್ಗೆ ನಮ್ಗೆ ವಿರೋಧ ಇರ್ಬೇಕಂತ ಇರ್ಬಾರ್ದು. ಆಯಾ ವಿಷಯಕ್ಕೆ ಸಂಬಂಧ ನಮ್ದು ಇಶ್ಯೂ ಮಾಡ್ಬೇಕಾಗ್ತದೆ. ಈಗ ನಾನು ಹಿಂದೆ ಜಿಂದಾಲಿಗೆ ಏನವರು ಭೂಮಿ 1,26,000 ಜಿಂದಾಲಿಗೆ ಸರ್ಕಾರಿ ಭೂಮಿ ಸರ್ಕಾರ ಕೊಡ್ತು. ಅಲ್ಲಿ ಕೋಟಿಗಟ್ಟಲೆ ಜಮೀನನ್ನು ಕಿಮ್ಮತ್ತಿದೆ. ಸರ್ಕಾರಿ ಜಮೀನು JSW ಅಂತ ಕಂಪ್ನಿಗೆ ಕೇವಲ 1,26,000 ಕೊಡ್ತಾರಂತಂದ್ರೆ ಇದೇನು ಇವ್ರ ಅಪ್ಪನ ಮನೆ ಆಸ್ತಿನ ಅಂತೇಳಿ ನಾನು ಹೇಳಿದೆ. ನಾವು ರಾಜಕಾರಣದಾಗಿದ್ದಾಗ ಭಾಷೆ ಬಗ್ಗೆ ನಮಗೆ ಗಮನ ಇರಬೇಕು, ಹಿಡ್ತಾ ಇರಬೇಕು. ಅದು ನಾನು ಯೂಶ್ವಲಿ ಅದ್ರ ಬಗ್ಗೆ ಕಾನ್ಷಿಯಸ್ ಆಗಿ ನಾನು ಮಾತಾಡ್ತಿರ್ತೇನೆ. ಆದರೆ ಅವತ್ತು ಏನೋ ಉದ್ವೇಗದಲ್ಲಿ ಮಾತಾಡಿಬಿಟ್ಟೆ. ಅದಾದ್ಮೇಲೆ ನಾನು ಹುಬ್ಳಿಗೆ ಹೋದೆ, ಹುಬ್ಳಿ ಧಾರವಾಡಕ್ಕೆ. ಅಲ್ಲಿ ಹೋದ್ಮೇಲೆ ನನಗೆ ಯಾಕೋ ಸಮಾಧಾನ ಇದ್ದಿದ್ದಿಲ್ಲ. ನಾನು ಅಲ್ಲಿಂದ ಬಂದ ಮುಖ್ಯಮಂತ್ರಿಗಳಿಗೆ ಪರ್ಸ್ನಲಿ ಮಾತಾಡಿ ಕ್ಷಮೆ ಕೇಳ್ಬೇಕಂತಿತ್ತು ನನಗೆ. ಆದರೆ ಅಲ್ಲಿಂದ ನನಗೆ ಪಕ್ಷದ ಕಾರಣಕ್ಕೆ, ಕೆಲಸದ ಸಂಬಂಧ, ಕಾನ್ಸ್ಟಿಟ್ಯೂನ್ಸಿ ಕಾರಣಕ್ಕೆ ಡೆಲ್ಲಿಗೆ ಹೋಗೋದು ಏನೋ ಇತ್ತು. ಸೊ ಹಂಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತ ನನಗೆ ಡಿಲೇ ಆಗ್ತಾಯಿದೆ, ಎಲ್ಲ ನನ್ನಿಂದ ತಪ್ಪಾಗೈತಿ, ಇದನ್ನು ಇದು ಮಾಡ್ಬೇಕಂತೇಳಿ ನಾನು ಇಮಿಡಿಯೇಟ್ಲಿ ಅದಕ್ಕೆ ನಾನು ಪತ್ರ ಮುಖ್ಯಮಂತ್ರಿಗಳಿಗೆ ಬರೆದು ಕಳಿಸಿದೆ. ನನ್ನ ತಪ್ಪನ್ನು ನಾನು ಒಪ್ಕೊಂಡೆ, ಆ ರೀತಿ ಮಾತಾಡಬಾರ್ದಿತ್ತು ಅಂಥೇಳಿ. ವಿಷಯಗಳ ಬಗ್ಗೆ ನಾವು ಮಾತಾಡಬೇಕು, ಆ ರೀತಿ ತಪ್ಪನ್ನು ಮಾತಾಡಬಾರ್ದು ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಭಾಳ ಒಳ್ಳೆಯ ರೀತಿಯಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಅವರು ಅದನ್ನು ಕೂಡ ನಾನು ಮೆಚ್ಕೊಳ್ತೇನೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಆಡಳಿತ ಮತ್ತು ವಿರೋಧ ಪಕ್ಷ ಅಂದಾಗ ಎಲ್ಲಿ ಎಡವಿದ್ದೀವಿ, ಎಲ್ಲಿ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸರ್ ನಿಮಗೆ. ನೋಡ್ರಿ, ಇದು ಕಂಟಿನ್ಯೂಷನ್ ಆಫ್ ನೀವೇನು ಹೇಳಿದ್ರಿ. ಈಗ ನಮ್ಮ ರಾಜಕಾರಣದಲ್ಲಿ ಕ್ರೀಮ್ ಆಫ್ ದ ಸೊಸೈಟಿ ಬರಬೇಕಿಲ್ಲ, ಆದರೆ ಇವತ್ತೇನಿದೆ ಸಿವೇಜ್ ಆಫ್ ದ ಸೊಸೈಟಿ ಬರ್ತಾ ಇದೆ. ಅಂದರೆ ಸಮಾಜದಲ್ಲಿ ಅತ್ಯಂತ ಉನ್ನತ ವಿಚಾರ, ಉನ್ನತ ಕೆಲಸ ಮಾಡಬೇಕನ್ನೋರು ರಾಜಕಾರಣಕ್ಕೆ ಬರೋ ಬದಲಿ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಕೆಲಸ ಮಾಡುವಂಥವ್ರು ರಾಜಕಾರಣಕ್ಕೆ ಬರುವಂಗೆ. ಇದನ್ನು ನಾವು ಸುಧಾರಿಸುವಂಥ ಅವಶ್ಯಕತೆ ಐತಿ. ಅವಾಗ ಸುಧಾರಿಸಿದಾಗ ಆಟೋಮೆಟಿಕ್ಲಿ ರಾಜಕಾರಣದ ವಾತಾವರಣ ಬದಲಾವಣೆ ಆಗ್ತೈತಿ. ದೇಶದ, ರಾಜ್ಯದ, ಸಮಾಜದ ಪ್ರಗತಿಗೆ ಅನುಕೂಲ ಆಗ್ತೈತಿ. ಆ ದಿಶೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತೈತಿ. ಕೇವಲ ಬಾಯಲ್ಲಿ ಮಾತಾಡಿದ್ರೆ ಆಗೋದಿಲ್ಲ. ಅದರಲ್ಲಿ ವ್ಯವಸ್ಥೆಯಲ್ಲಿ ಏನು ಅದನ್ನು ಸುಧಾರಣೆ ಮಾಡಬೇಕು, ಅದನ್ನು ನಾವು ಮಾಡೋಕ್ಕೆ ಕೆಲಸ ಮಾಡಬೇಕಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.